ನಾನಿವತ್ತು ಇರುವಂತಹ ಜಾಗ ತುಂಬಾ ಇಂಪಾರ್ಟೆಂಟ್ ಜಾಗ. ನೀವೇನಾದ್ರೂ ಫ್ಯೂಚರ್ ಅಲ್ಲಿ ಕೇರಳಕ್ಕೆ ಬರ್ತೀರಾ ಅಂತ ಆದ್ರೆ ಈ ವಿಡಿಯೋ ತುಂಬಾ ಇನ್ಫಾರ್ಮೇಟಿವ್ ಆಗಿರುತ್ತೆ. ಅದೇ ರೀತಿ ನೀವು ಬರ್ಲಿಲ್ಲ ಅಂದ್ರೂ ಕೂಡ ನಿಮ್ಮ ಸ್ನೇಹಿತರಿಗೆ ನೀವು ಕಳಿಸ್ಬೋದು, ಅಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕೆ ಇದನ್ನ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದ್ದೀನಿ ಅಂದ್ರೆ, ನಾನೀಗ ಇರುವಂತಹ ಜಾಗ ಕೊಲ್ಲಂ ಜಿಲ್ಲೆಗೆ ಸಂಬಂಧಪಡುತ್ತೆ. ವರಕಲದಿಂದ 10 ಕಿಲೋಮೀಟರ್ ದೂರದಲ್ಲಿದೆ. ಇದರ ಹೆಸರು ಲೇಕ್ ಶೋರ್ ರಿಟ್ರೀಟ್ಸ್ ಅಂತ ಹೇಳಿ. ಈಗ ನೀವು ಈ ಜಾಗದ ಹೊರಗಡೆಯ ವ್ಯೂಗಳನ್ನ ನೋಡ್ಕೊಂಡು ಬಂದ್ರಿ. ಇನ್ನೂ ಕೂಡ ಇದಾವೆ, ಇನ್ನೂ ಬೇರೆ 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 ಜಾಗಗಳಿದಾವೆ, ಅವುಗಳನ್ನ ಆಮೇಲೆ ತೋರಿಸ್ತೀನಿ. ಇದೊಂದು ಹೋಮ್ ಸ್ಟೇ. ಇದೆಲ್ಲಿದೆ ಅಂದ್ರೆ ವರಕಲದಿಂದ 10 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇದೆ. ಆ 10 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಒಂದು ಹರಿಹರಪುರಂ ಅಂತ ಬರುತ್ತೆ. ಆ ಹರಿಹರಪುರಂಗೆ ಇದು ಸೇರ್ಪಡುತ್ತೆ. ಇದು ಲೇಕ್ ಶೋರ್ ರಿಟ್ರೀಟ್ಸ್. ನೋಡಿ, ಇದು ನನ್ನ ಸ್ನೇಹಿತನ ಹೋಮ್ ಸ್ಟೇ. ಹೋಮ್ ಸ್ಟೇ ಅಂದ್ಮೇಲೆ ನಿಮ್ಗೆ ಗೊತ್ತಿರುತ್ತೆ, ಇಲ್ಲಿ ಸಾಮಾನ್ಯವಾಗಿ ಕಿಚನ್ ಇರುತ್ತೆ, ಮತ್ತೆ ರೂಮ್ಗಳು ಇರ್ತವೆ, ಮತ್ತೆ ಡಾರ್ಮೆಟರಿ ಇರುತ್ತೆ, ಮತ್ತೆ ಬೇರೆ 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 ಎಲ್ಲ ಇರ್ತವೆ. ಸೊ ಅವು ಯಾವ್ಯಾವ ಇದಾವೆ ಅನ್ನೋದನ್ನ ಅವರು ಒಂದಿಷ್ಟು ಲಿಸ್ಟ್ ಮಾಡಿ ಬೋರ್ಡ್ ಹಾಕಿದ್ದಾರೆ. ನಾನು ನಿಮಗೆ ಹೇಳ್ದ ಹಾಗೆ ಮೇಲ್ ನೋಡಿ ಲೇಕ್ ಶೋರ್ ರಿಟ್ರೀಟ್ಸ್ ಇದರ ಹೆಸರು. ಅದಾದ್ಮೇಲೆ ಕ್ಲಾಸಿಕ್ ಡಾರ್ಮೆಟರೀಸ್ ಇದಾವೆ, ಅದಾದ್ಮೇಲೆ ಕ್ಲಾಸಿಕ್ ಕಾಟೇಜ್ ಇದಾವೆ, ಅದಾದ್ಮೇಲೆ ಸೆರೆನಿ ಕಾಟೇಜಸ್ ಇದಾವೆ, ಕಮ್ಯುನಿಟಿ ಕಿಚನ್ ಇದೆ, ಅದಾದ್ಮೇಲೆ ಯೋಗ ಹಾಲು, ಸನ್ಸೆಟ್ ಪಾಯಿಂಟ್. ಈ ಕಡೆ ನೋಡಿದ್ರೆ ಮಡ್ ಪೂಲು, ಅದಾದ್ಮೇಲೆ ನ್ಯಾಚುರಲ್ ಪೂಲು, ಟಿನಿ ಮಡ್ ಹೌಸ್, ಇವೆಲ್ಲವೂ ಕೂಡ ಇಲ್ಲಿದಾವೆ. ಬನ್ನಿ ಈ ಒಂದೊಂದೊಂದನ್ನೇ ನೋಡ್ಕೊಂಡು ಹೋಗೋಣ. ಈಗ ಫಸ್ಟ್ ಎಂಟ್ರಿ ಬಂದ ತಕ್ಷಣ ಈ ಬೋರ್ಡ್ ಕಾಣಿಸುತ್ತೆ. ಅದಾದ್ಮೇಲೆ ಲೆಫ್ಟಿಗೆ ಹೋದ್ರೆ ನಿಮ್ಗೆ ಕ್ಲಾಸಿಕ್ ಕಾಟೇಜ್ ಮತ್ತೆ ಕ್ಲಾಸಿಕ್ ಡಾರ್ಮೆಟರಿಗಳು ಸಿಗ್ತವೆ. ನಿನ್ನೆ ತಾನೇ ಒಂದಿಷ್ಟು ಕಸ್ಟಮರ್ಸ್ ಬಂದಿದ್ರು, ಅವ್ರು ಹೋದ್ರು. ಆ ಕಾರಣಕ್ಕೆ ಇನ್ನೂ ಕರೆಕ್ಟ್ ಆಗಿ ಕ್ಲೀನ್ ಆಗಿಲ್ಲ, ಆದ್ರೆ ಅಷ್ಟೇನ್ ಗಲೀಜು ಇಲ್ಲ. ಈಗ ನೀವು ನೋಡ್ಬೋದು ಕ್ಲಾಸಿಕ್ ಡಾರ್ಮೆಟ್ರಿ, ಇಲ್ಲಿ 4 ಬೆಡ್ಗಳಿದಾವೆ. ಅದಾದ್ಮೇಲೆ ಅಲ್ಲಿ ನೋಡಿ ಸ್ನೇಹಿತರೆ, ನಿಮ್ಗೆ AC ಕೂಡ ಇದೆ. ಇಲ್ಲಿ ನೋಡಿ ಫ್ಯಾನ್ ಕೂಡ ಇದೆ. ಇಲ್ಲೊಂದು 4 ಬೆಡ್ಗಳಿದಾವೆ. ಮತ್ತೆ ಇಲ್ಲಿ ನೀವು ನೋಡ್ಬೋದು, ಇಲ್ಲೂ ಕೂಡ 4 ಬೆಡ್ ಇದೆ, ಇಲ್ಲೂ ಕೂಡ AC ಇದೆ. ಬನ್ನಿ ಈಗ ನಾವು ಮತ್ತೊಂದು ಜಾಗಕ್ಕೆ ಹೋಗೋಣ. ಈಗ ನಾವು ಕ್ಲಾಸಿಕ್ ಡಾರ್ಮೆಟರಿ ನೋಡ್ಕೊಂಡ್ವಿ. ಈಗ ಕ್ಲಾಸಿಕ್ ಕಾಟೇಜ್ ಗಳಿಗೆ ಹೋದ್ರೆ ನಾ ಹೇಳ್ದ ಇಲ್ಲಿ ಬಂದ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ಇದು ಕ್ಲಾಸಿಕ್ ಕಾಟೇಜ್. ಅಲ್ಲಿ AC ಇದೆ, ಇಲ್ಲಿ ಫ್ಯಾನ್ ಇದೆ, ಇಲ್ಲಿ ಬೆಡ್ ಇದೆ. ಬನ್ನಿ ಮತ್ತೆ ಮುಂದೆ ಹೊರಡುವ, ಬನ್ನಿ. ಓಕೆ, ಈಗ ನಾವು ಯೋಗ ಹಾಲು ಮತ್ತೆ ಸನ್ಸೆಟ್ ಪಾಯಿಂಟ್ ಇರುವಂತಹ ಜಾಗಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ. ಓಕೆ, ಇಲ್ಲೇ ನೋಡ್ತಿದ್ದೀರಾ, ಇದೇ ಸ್ನೇಹಿತರೆ ಯೋಗ ಹಾಲು. ಅದರ ನೀವೇನಾದ್ರು ಕ್ಲಾಸ್ ಮಾಡ್ಕೋತೀರಾ, ವರ್ಕ್ಶಾಪ್ ಮಾಡ್ಕೋತೀರಾ, ಅಥವಾ ನಿಮ್ಮ ಫ್ಯಾಮಿಲಿ ಜೊತೆ ಒಂದು ಮೀಟಿಂಗ್ ಇಟ್ಕೊಂಡಿದ್ದೀರಾ ಅಂತ ಆದ್ರೆ ಇಲ್ಲಿ ಬಂದ್ರೆ ನಿಜವಾಗ್ಲೂ ಪರ್ಫೆಕ್ಟ್ ಇರುವಂತಹ ಜಾಗ ನಿಮ್ಗೆ ಕಾಣುತ್ತೆ. ನೋಡಿ, ಇದೆಲ್ಲ ಆಯ್ತು ಸ್ನೇಹಿತರೆ. ಅದರ ಜೊತೆಗೆ ನಿಮ್ಗೆ ಇಲ್ಲಿ ಟೆಂಟ್ಗಳಿದಾವೆ. ಆ ಟೆಂಟ್ಗಳನ್ನ ನೀವು ಇಲ್ಲಿ ಹಾಕೊಂಡು ಮಲ್ಕೋಬಹುದು. ಆರಾಮಾಗಿ ಟೆಂಟ್ ಹಾಕೊಂಡು ಎಲ್ಲಾ ವ್ಯೂಗಳನ್ನ ಎಂಜಾಯ್ ಮಾಡಬಹುದು. ಲೇಕ್ ಶೋರ್ ರಿಟ್ರೀಟ್ಸ್ ಅದು ಯೋಗ ಹಾಲು. ಇಲ್ಲಿದೆ ಸನ್ಸೆಟ್ ಪಾಯಿಂಟ್. ಆ ಕಡೆ ಕೂತ್ರೆ ಅಲ್ಲಿ ಸನ್ಸೆಟ್ ಆಗ್ತಾ ಇರುತ್ತೆ. ಅದ್ರ ಜೊತೆಗೆ ನೀವು ಅಲ್ಲೂ ಕೂಡ ಕೂರ್ಬೋದು. ಸನ್ರೈಸ್ ಪಾಯಿಂಟ್, ಸನ್ಸೆಟ್ ಪಾಯಿಂಟ್ ಎರಡು ಅದೇ. ಅಲ್ಲಿ ಸನ್ರೈಸ್ ಆಗುತ್ತೆ, ಈ ಕಡೆ ಸನ್ಸೆಟ್ ಆಗುತ್ತೆ, ಅಲ್ಲಿ ಕೂತ್ಕೋಬಹುದು. ಈಗ ನಾನು ಮತ್ತೊಂದು ಜಾಗವನ್ನ ತೋರಿಸ್ತೀನಿ, ಬನ್ನಿ. ಇಲ್ಲಿ ನೋಡಿ ಸ್ನೇಹಿತರೆ, ಸ್ಲೀಪಿಂಗ್ ಜೋಕಾಲಿ. ಅದ್ರ ಹೆಸರು ಬರ್ತಿದ್ದೀನಿ, ಅದಕ್ಕೆ ಹೇಳಕ್ ಗೊತ್ತಾಗ್ತಿಲ್ಲ. ನಿಜವಾಗ್ಲೂ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ. ಒಂದ್ಸಲ ಅಪ್ಪ ಅಮ್ಮಂಗೆ ಅಥವಾ ನಿಮ್ಮ ಹೆಂಡತಿಗೆ, ನಿಮ್ಮ ಗರ್ಲ್ ಫ್ರೆಂಡ್ಗೆ, ನಿಮ್ಮ ಅಕ್ಕ ತಂಗಿರಿಗೆ, ನಿಮ್ಮ ಅಣ್ಣಂದಿರಿಗೆ, ಈ ತಮ್ಮಂದಿರಿಗೆ ಜಾಗಗಳನ್ನ ತೋರಿಸಿ, ಈ ತರದ ಜಾಗಗಳನ್ನ ಕರ್ಕೊಂಡು ತಿರ್ಗಾಡಿ. ಓಕೆ, ನೀವೇನಾದ್ರೂ ಸ್ವಿಮ್ಮಿಂಗ್ ಮಾಡಬೇಕು ಅಂತೀರಾ, ಆದ್ರೆ ನಿಮಗೆ ಸ್ವಿಮ್ಮಿಂಗ್ ಬರಲ್ಲ ಅಂದ್ರೆ ಚಿಂತೆ ಇಲ್ಲ ಸ್ನೇಹಿತರೆ. ನಿಮಗೆ ಇಲ್ಲಿ ಲೈಫ್ ಜಾಕೆಟ್ಗಳಿದಾವೆ. ಆ ಜಾಕೆಟ್ಗಳನ್ನ ಹಾಕೊಂಡು ನೀವು ಯಾವಾಗ ಬೇಕಾದ್ರೂ ಹೇಗಿರ್ಬೋದು, ಸ್ವಿಮ್ಮಿಂಗ್ ಮಾಡ್ಬೋದು. ಆ ಕಡೆ ಹೋಗ್ಬೋದು, ಈ ಕಡೆ ಬರ್ಬೋದು. ನೀವು ಫಿಶಿಂಗ್ ಮಾಡ್ತೀರಂದ್ರೆ ಫಿಶಿಂಗು ಕೂಡ ಮಾಡಬಹುದು, ಅದಕ್ಕೂ ತೊಂದರೆ ಇಲ್ಲ. ನನ್ನ ಹಿಂದಿನ ವಿಡಿಯೋದಲ್ಲಿ ನೀವು ನೋಡಿದ್ರೆ ನಾನು ಸ್ವಿಮ್ ಮಾಡಿರೋದು ಹೇಗಿತ್ತು ಅಂತ. ಓಕೆ, ನೀವು ಇಲ್ಲಿ ನೋಡ್ಬೋದು, ಇದು ಮಡ್ ಪೂಲು. ಮಡ್ ಸ್ನಾನ ಮಾಡ್ತಾರೆ. ಆ ಸ್ನಾನ ಮಾಡಿರೋ ಫೋಟೋ ಇಲ್ಲಿ ಹಾಕ್ತೀನಿ ನೋಡಿ. ಅದೇ ರೀತಿ ಮಡ್ ಸ್ನಾನ ಮಾಡ್ತಾರೆ. ಬನ್ನಿ, ಲಾಸ್ಟ್ ಒಂದು ಮಡ್ ಹೌಸ್ ಇದೆ. ಇಲ್ಲಿ ನೋಡ್ತಿದ್ರಲ್ವಾ, ಮಣ್ಣಿನಿಂದ ಕಟ್ಟಿರುವಂತಹ ಮನೆ. ಟಿನಿ ಮಡ್ ಹೌಸ್ ತುಂಬಾ ಚಿಕ್ಕದಾಗಿದೆ, ಚೆನ್ನಾಗಿದೆ.
ಒಂದು ಬೆಡ್ ಇದೆ. ಸ್ನೇಹಿತರೆ, ಇಮ್ಯಾಜಿನ್ ಮಾಡ್ಕೊಳ್ಳಿ, ನೀವೇನಾದ್ರೂ ಕಪಲ್ಸ್ ಆಗಿದ್ರೆ ಇಲ್ಲಿ ಮಲ್ಕೊಂಡು ಈ ಹೊರಗಿನ ವ್ಯೂನ ನೋಡ್ತಾ 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 ನಿಮ್ಮ ಬದುಕಿನ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ಹೇಗಿರುತ್ತೆ ಸ್ನೇಹಿತರೆ. ಸ್ನೇಹಿತರೆ, ಇವರು ಅಖಿಲ್ ಅಂತ ಹೇಳಿ ನನಗೆ ಆತ್ಮೀಯರು. ಇದಕ್ಕಿಂತ ಮುಂಚೆ ನನಗೆ ಇವ್ರ ಪರಿಚಯ ಇರ್ಲಿಲ್ಲ. ನನಗೆ ಇವ್ರ ಪರಿಚಯ ಆಗಿದ್ದು ನಾಜಿ ಅವರಿಂದ. ನಾಜಿ ಯಾರು ಅಂದ್ರೆ ಅವ್ರ ಫೋಟೋ ಹಾಕಿರ್ತೀನಿ ನೋಡಿ. ಇವರು ನಾಜಿ, ಅವರು ನನ್ನ ಆತ್ಮೀಯರು. ಅವ್ರು ನನಗೆ ಹೆಂಗ್ ಪರಿಚಯ ಏನ್ ಪರಿಚಯ ಅದಲ್ಲವೂ ಕೂಡ ಹಿಂದಿನ ಕತೆ. ಈಗ ಅವರಿಂದ ನಾನು ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೊಂಡು ಇಲ್ಲಿಗೆ ಬಂದೆ, ಈ ಹೋಮ್ ಸ್ಟೇಗೆ ಬಂದೆ. ಈಗ ಅವ್ರನ್ನ ಕ್ವಶನ್ಸ್ ಕೇಳ್ತೀನಿ. ಬ್ರೋ, ಟೆಲ್ ಮಿ ಸಮಥಿಂಗ್ ಅಬೌಟ್ ದಿಸ್ ಹೋಮ್ ಸ್ಟೇ ಅಂಡ್ ಹೌ ಇಟ್ ವರ್ಕ್ಸ್ ಅಂಡ್ ಹೂ ಆರ್ ದ ಮೇನ್ ಪಿಲ್ಲರ್ಸ್ ಆಫ್ ದಿಸ್ ಹೋಮ್ ಸ್ಟೇ. So how it works? So this is something interesting. So it was I was working before, but later I have found that passion that I love to host people, travel. So that is one thing that led to this because of my friends, mainly Safwan, who I met me as a property in Calicut, even Coleman. Okay. So from here, so he told me that how about we take a property in Markala. So from that we were discussing, and Ijasika happened to fell into it because he was a well-wisher of us. And later we restarted this journey, and still it is not complete. It just started in 6-7 months ago. So what we are providing is rather than a stay, we want people to experience the nature at the best, like to enjoy the backwater, the quietness, the fresh air, birds chirping and everything. So this is a concept of us, how we see travel and hospitality. Rather than providing all those luxury things and everything, what we have, we make the best out of it. So that is it. If you want to experience a good stay in Markala, we'll be happy to take care of you. ಅಖಿಲ್ ಅವರು ನನ್ನ ಜೊತೆ ಒಂದು 4 ದಿನ ಇದ್ದಾರೆ. 4 ದಿನ ಅಂದ್ರೆ ಬೆಳಗ್ಗೆ ಸಾಯಂಕಾಲ ಆ ಟೈಮಲ್ಲಿ ಈ ಟೈಮಲ್ಲಿ. ಮತ್ತೆ ನಾನು ನಿಮ್ಗೆ ತುಂಬಾ ಸಲ ಹೇಳ್ತಾ ಇರ್ತೀನಿ, ಒಂದು ಜಾಗದಲ್ಲಿ ನಾವು ಇರ್ತೀವಿ ಅಂದ್ರೆ ಆ ಜಾಗದ ಧರ್ಮಕ್ಕೆ ನಾವು ನಡ್ಕೊಳ್ಬೇಕು ಅಂತ. ಅಂದ್ರೆ ನಾವು ಇಲ್ಲಿ ಇದೀವಿ ಅಂತಂದ್ರೆ ಸುಮ್ನೆ ಬಂದೆ ಪುಟ್ಟ ಓದೆ ಪುಟ್ಟ ಅನ್ನೋ ತರ ಇರಬಾರ್ದು. ಕೆಲಸ ಎಲ್ಲ ಮಾಡ್ತಾ ಇರಬೇಕು. ಹಂಗಾಗಿ ಕ್ಲೀನಿಂಗ್ ಗೆ ನಾವು ಅವ್ರಿಗೆ ಸಪೋರ್ಟ್ ಮಾಡ್ತಿದ್ವಿ, ಮತ್ತೆ ಕಿಚನ್ ಗೆ ಸಪೋರ್ಟ್ ಮಾಡ್ತಾ ಇದ್ವಿ. ಆಗ ಒಂದಿಷ್ಟು ಮೂಮೆಂಟ್ ಗಳು ನಡೆದಿದ್ದಾವೆ, ಮಾತುಕತೆಗಳಾಗಿದ್ದಾವೆ. ಆ ಎಕ್ಸ್ಪೀರಿಯನ್ಸ್ ನ ಮೇಲೆ ಅವರು ಒಂದಿಷ್ಟು ಮಾತುಗಳನ್ನ ಹೇಳ್ತಾರೆ, ಕೇಳೋಣ. ಓಕೆ, ಟೆಲ್ ಮಿ ಸಮಥಿಂಗ್ ಅಬೌಟ್ ಮೈ ಜರ್ನಿ ಅಂಡ್ ಅಬೌಟ್ ಮೀ. Okay. So one day Rajika told me that a friend is coming, and he told me that he is hitchhiking. So rarely we see people like this who really want to experience the pleasure. And for him, when I asked him about a lot of things, he was like, bro, these are all no issues, bro. Like, I have gone through very, very serious things, and for me, I can walk. If something goes wrong, I still have my 2 legs and I'll walk. So the kind of love and passion that I've seen in him is different from a lot of people that I've seen. He really wants to see every place. He wants to travel, and he wants to find good people, because over the 4 days, I think he has met over 4 to 5 people, and every evening when we sit to have food, which he also helps me in the kitchen and everything, we talk about all these things. And I was very happy that he was here. Although he was here, I felt like he was not here because he was going with our flow, and it was not like a guest came for us. And we were happy to host him and be a part of his journey. And I'm very happy to have this guy, because it was I don't know, it was a coincidence for us to meet through Najika, and it was best, bro. Okay, how about my journey? The journey is crazy. I hope that you get to travel as your plan, your future plans you have told me, which I am not sure whether you want to discuss that here. But I hope your future plan works out and you do as that, and we pray for you, bro. Okay. If you are supporting, please do support him, because through your supports you may get the revenues, and he could do more travels as he wished, and that is going to be really exciting. If things goes according to his plan, the way he is going to travel more is going to bring you more joy if you are really his fans and followers. Please tell me something about your back journey. I started working at the age of 23. Then I worked a lot of fields, pharma. I was a manager. I was a representative. I even worked in Brick. But it was just working. Later I understood when you work, you should have that love. You shouldn't feel like you're working. So this is one thing that I found out. Where I love this, I don't feel like I'm doing any work, and I'm happy with this. Okay, thank you so much once again. Bye. Yeah.
ನೋಡಿದ್ರಲ್ಲ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ. ಯಾರ್ಯಾರು ವಿಡಿಯೋನ ಪೂರ್ತಿ ನೋಡಿದ್ರ ಎಲ್ರಿಗೂ ಕೂಡ ಥ್ಯಾಂಕ್ಸ್ ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್. ಇರೋದೊಂದು ಜೀವನ, ಎಲ್ಲರೂ ಖುಷಿಯಾಗಿರಿ, ಎಲ್ಲರನ್ನೂ ಖುಷಿಯಾಗಿರಕ್ ಬಿಡಿ. ಜೈ ಕರ್ನಾಟಕ ಮಾತೆ, ಲವ್ ಯು, ಟೇಕ್ ಕೇರ್, ಬಾಯ್.